ಚರ್ಚೆಯನ್ನು ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ಸಿಂದ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ನಾಗರಾಜ್ ಯಾದವ್ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಬಿಜೆಪಿಯಿಂದ ಎಸ್ ಪ್ರಕಾಶ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ ಇಂದ ಶ್ವೇತಾ ಯಾದವ್ ಅವರಿದ್ದಾರೆ, ವಕ್ತಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಯಾದವ್ ಅವರೇ, ಎಲ್ಲಾ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಾ, ರಕ್ಷಣೆಯ ಗ್ಯಾರಂಟಿ ಯಾವುದು, ಎಲ್ಲಿದೆ ಅಂತ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ರಾಜ್ಯದನ್ನ ಕೇಳಬೇಕಾಯ್ತು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೇಳಲಿಕ್ಕೆ ಅಧಿಕಾರ ಇರ್ತಕ್ಕಂಥ, ಮತ ಹಾಕ್ಲಿಕ್ಕೆ ಮಾತ್ರ ಅಧಿಕಾರ, ಪ್ರಶ್ನೆ ಮಾಡೋಕ್ಕೂ ಅಧಿಕಾರ ಇರ್ತದೆ. ನಾನು ಕೂಡ ಒಬ್ಬ ನಾಗರಿಕನಾಗಿ, ಭಾರತೀಯನಾಗಿ, ಕನ್ನಡಿಗನಾಗಿ ಹೇಳ್ತೀನಿ, ಇದನ್ನೆಲ್ಲ ಯಾರು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ ಕೆನಾಟ್ ಬಿ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮೇಡ್ ಬೈ ನಾಗರಾಜ್ ಆರ್ ಎನಿಬಡಿ ಸಿಟಿಂಗ್ ಹಿಯರ್ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆಗಲೇ ತಾವು ಮಾತಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ. ಅದಕ್ಕೆ ನಾನು ಕೂಡ ನಿಮ್ಮ ಜೊತೆಲಿ ಕೈ ಜೋಡಿಸ್ತೀನಿ. ಯಾಕೆ ಅಂತಂದರೆ, ನಾವು ದೇಶದ ನಾಗರಿಕಾಗಿ ಮಾತಾಡಬೇಕು, ಕಾನೂನನ್ನ ಕೈಗೆ ತೊಗೊಳ್ತಕ್ಕಂಥ. ಯಾರೋ ಒಬ್ಬರು ಪ್ರೀತಿ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿರ್ಬೋದು, ಆದರೆ ಪ್ರೀತಿನ ಸ್ವೀಕಾರ ಮಾಡ್ಕೋಬೇಕು, ಒಪ್ಕೊಬಿಡಬೇಕು, ಒಪ್ಕೊಳ್ಳೋದಿದ್ರೆ ಮರ್ಡರ್ ಮಾಡಬೇಕು ಅಂತಕ್ಕಂಥ ಯಾವ ದೇಶದಲ್ಲಿ ಅದು ಇಂಡಿಯಾದಲ್ಲೇ ಕರ್ನಾಟಕ ನಡೀಲಿಕ್ಕೆ ಸಾಧ್ಯ ಇಲ್ಲ. ಈ ಥರ ನಡೆದಿರ್ತಕ್ಕಂಥ ಘಟನೆಗಳನ್ನು ಮುಂದುವರಿಸಬಾರ್ದು. ಯಾವುದೇ ಧರ್ಮಕ್ಕೆ ಸೇರಿದ ಕುಮ್ಮಕ್ಕಿನಿಂದ ಈ ರೀತಿಯಾಗಿ ಯುವಕರು ಹಿಂಗ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇಷ್ಟೊತ್ತರೂ ತಾವು ಮಾತಾಡಿದ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವೆಲ್ಲರೂ ಕೂಡ ನಮ್ಮ ತಾಯಂದಿರ, ನಮ್ಮ ಮಕ್ಕಳನ್ನ, ನಮ್ಮ ದೇಶವನ್ನ ಕಾನೂನಿನಿಂದ ಕಾಪಾಡಬೇಕು ಅಂತಕ್ಕಂಥ ನಮ್ಮ ಧ್ಯೇಯ ಸರಿ ಇದೆ. ಬಿಜೆಪಿ ಬಹುದೊಡ್ಡ ಆರೋಪ ಕಾಂಗ್ರೆಸ್ನ ಕುಮ್ಮಕ್ಕು ತುಷ್ಟೀಕರಣದಿಂದಾಗಿ ಅವ್ರಿಗೆ ಯಾರಿಗೂ ಹೇಳೋರಿಲ್ಲ, ಯಾರು ಕೇಳೋರಿಲ್ಲ ಅನ್ನೋ ಆರೋಪ ಬರ್ತಾ ಇದೆ. ಹೇಳಿದ್ರೆ ನಾನು ಸ್ವಾಗತ ಮಾಡಿದ್ದೀನಿ. ಆದ್ರೆ ಬಿಜೆಪಿ ಅವರು ಮಾಡ್ತಾ ಇರ್ತಕ್ಕಂಥ, ಇದರಲ್ಲೂ ರಾಜಕೀಯ ಮಾಡಕ್ಕೆ ಕೊಡ್ತಾರಲ್ಲ, ಇದು ದುರಂತ ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಖಂಡಿಸಬೇಕು, ಒಳಗಡೆ ಹಾಕಬೇಕು, ಅವ್ರನ್ನ ಗುಂಡಿಟ್ಟು ಕೊಲ್ಲಿ ಅಂತ ಹೇಳ್ಬೇಕು. ನಾನು ಗಲ್ಲಿಗೇರಿಸಿ ಒಪ್ಕೊಳ್ತೀನಿ. ನಾನು ಇದರಲ್ಲಿ ರಾಜಕೀಯ ಬೇಳೆಕಾಳು ಯಾಕೆ ಬೇಯಿಸ್ಕೋಬೇಕು? ಯಾಕೆ ರಾಜಕೀಯ ಬೇಳೆಕಾಳು ಬೇಯಿಸ್ಕೊಳ್ಳೋ ಶಕ್ತಿಗಳು ಇರೋದ್ರಿಂದನೇ ಈ ರಾಜ್ಯದಲ್ಲಿ ಈ ರೀತಿ ಆಗ್ತಾ ಇರ್ತಕ್ಕಂಥ ವಿಚಾರಗಳು. ಈ ದೇಶ ತುಷ್ಟೀಕರಣ ಪ್ರಶ್ನೆ ಬರಲ್ಲ ಕಾಂಗ್ರೆಸ್ಗೆ. ದೇರ್ ಇಸ್ ನೋ ಕ್ವಶನ್ ಆಫ್ ಪ್ಲೀಸಿಂಗ್ ಎನಿ ಕಮ್ಯುನಿಟಿ. ಒಂದು ಮಾತ್ರ ಹೇಳ್ತೀನಿ ಕೇಳಿ, ನಾವು ಹೇಳ್ತೀನಿ ಕೇಳಿ. ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಅಂತ ವಿಷ ಬೀಜವನ್ನು ಬಿಚ್ಚಿ ಈ ದೇಶವನ್ನ ಭಾತೃತ್ವದಿಂದ ದೂರ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಹಿಂದೂ ಹೊರತು ಮುಸಲ್ಮಾನರು ಮಾಡಿರ್ತಕ್ಕಂಥ ಕಾರಣಕ್ಕೋಸ್ಕರವಾಗಿ ಯುವಕರು ಈ ರೀತಿ ಆಗ್ತಾ ಇದ್ದಾರೆ. ಇದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಹೇಳ್ತಾ ಇದ್ದೀನಿ, ರಾಜಕೀಯಕ್ಕೆ ಬೆರೆಸಬೇಡಿ ಅಂತ ಹೇಳ್ತೀನಿ ಕೇಳಿ. ಅಭಿವೃದ್ಧಿಯ ರಾಜಕಾರಣವನ್ನು ಮಾಡೋಣ, ಕೋಮುವಾದ ರಾಜಕಾರಣ ನಮ್ಮ ಮನೆಗೆ ಓದಿಲ್ಲ ಅಂತಂದ್ರೆ ಇದು ಆಗೋದ ಕಾರಣ. ಇದಕ್ಕೆಲ್ಲ ಕಾರಣ ನೀವು ಕೂಡ ಕಾರಣ. ಕಳ್ಕೊಂಡಿರೋದು ಹಿಂದೂ ಸಮುದಾಯದಲ್ಲಿ ಒಂದು ಹುಡುಗಿರಿ ರೇ, ಯಾರು ಭಾರತಾಂಬೆಯ ಮಕ್ಕಳು ಅಂತ ಹೇಳ್ತೀನಿ, ಮಗು ಅಂತ ಹೇಳ್ತೀನಿ, ಭುವನೇಶ್ವರ ಮಗಳು ಅಂತ ಹೇಳ್ತೀನಿ. ಕೇವಲ ಹಿಂದೂ ಮಗಳು, ಮುಸಲ್ಮಾನ ಮಗಳಲ್ಲ, ನನ್ನ ಮಗಳು ಆಗಿದ್ರು ಅದೇ ಭಾವನೆಯಿಂದ ಮಾತಾಡ್ತಾ ಇದ್ದೀನಿ ನಾನು. ಬೇರೆಯವ್ರ ಮನೆಗೆ ಆಗ್ಬಿಟ್ರೆ ಅದು ತೊಂದರೆ ಅಲ್ಲ, ನಮ್ಮ ಮನೆ ಆಗಬಿಟ್ಟು ತೊಂದರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅಲ್ಲವೇ ಅಲ್ಲ. ಆದ್ರೆ ರಾಜಕೀಯ ಬೆರೆಸ್ತಕ್ಕಂತಹ ದುಷ್ಟ ಶಕ್ತಿಗಳಿದ್ರೆ ಮುಂದೆ ಇರ್ತಕ್ಕಂಥವ್ರು. ಪ್ರಕಾಶ್ ಅವರೇ ಮಾತಾಡಿ, ಮಾತಾಡಿ. ಅಂತ ಹೇಳ್ತಾ ಇದ್ದಾರೆ ನಾಗರಾಜ್ ಯಾದವ್. ತಾವೊಬ್ರು ಆಡಳಿತ ಪಕ್ಷದ ವಿಧಾನ ಪರಿಷತ್ ಸದಸ್ಯರು. ಈ ರಾಜ್ಯದಲ್ಲಿ ನಡೆಯುವ ಘಟನೆಗಳಿಗೆ ಉತ್ತರ ಕೊಡಬೇಕಾದಂತವ್ರು, ಯಾವ ರೀತಿ ಕ್ರಮ ತಗೋಬೇಕು ಅಂತ ಹೇಳ್ಬೇಕಾಗಿದ್ದಂಥವ್ರು, ತಪ್ಪಾಗಿದ್ರೆ ಕ್ಷಮೆ ಕೇಳಬೇಕಾಗಿದ್ದಂಥವ್ರು. ನಾನು ಹೇಳ್ತೀನಿ ಅಂದ್ಬಿಟ್ಟು ಕಿರಿಚ್ಬಿಟ್ರೆ ವಿಷಯ ಮುಚ್ಚೋಗ್ಬಿಡುತ್ತಾ? ಇವತ್ತು ಇವರು ಗೃಹ ಸಚಿವರ ವೈಫಲ್ಯವನ್ನ ಇವರು ಖಂಡಿಸಬೇಕಾಗಿತ್ತು. ಮುಖ್ಯಮಂತ್ರಿಗಳು ಬೇಕಾಬಿಟ್ಟಿ ಮಾತಾಡೋದನ್ನ ಖಂಡಿಸಬೇಕಾಗಿತ್ತು. ಅದು ಬಿಟ್ಬಿಟ್ಟು ನೀವು ಹಿಂದೂ ಮುಸ್ಲಿಂ ಹೊಡಿತಿದ್ದೀರಾ ಅಂತ ಮತ್ತೆ ಇವರು ರಾಜಕೀಯ ಪಕ್ಷದ ಬೇಳೆ ಹೋಗ್ತಾ ಇದಾರಲ್ಲ. ಇವತ್ತು ಆ ಮಹಿಳೆ, ಆ ಹುಡುಗಿ, ಇವತ್ತು ಒಂದು ಅಮಾಯಕ ಹೆಣ್ಣು ಹತ್ಯೆ ಆಗಿದೆಯಲ್ಲ, ಅವ್ರ ತಂದೆ ಕಾಂಗ್ರೆಸ್ ಪಾರ್ಟಿಯ ನಗರಪಾಲಿಕೆ ನಾಟ್ಯ ಆಗ್ಬೇಕು ಇವ್ರ ಪಾರ್ಟಿಗೆ. ಇವತ್ತು ಅವರ ಪಾರ್ಟಿಯ ಒಬ್ಬ ಸದಸ್ಯರು ಹತ್ಯೆ ಆಗಿದ್ದಾರೆ. ಅದನ್ನ ಇವರು ಖಂಡಿಸದೆ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಮಗಳ ಗೌರವನ ಕಳಿಬೇಡಿ, ಇದು ಲವ್ ಅಫೇರ್ ಅಲ್ಲ, ನೀವು ಗೃಹ ಸಚಿವರಾಗಿ ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀರಾ, ಇದೊಂದು ವೈಯಕ್ತಿಕ ವಿಷಯ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಅದಕ್ಕೆ ಶೋಚನೀಯವಾಗಿ ದುಃಖ ವ್ಯಕ್ತಪಡಿಸಬೇಕಾಯ್ತು. ಅದು ಬಿಟ್ಬಿಟ್ಟು ಬಿಜೆಪಿ ಮೇಲೆ ಜೋರಾಗಿ ಕೂಗಿದ ತಕ್ಷಣ ಇವತ್ತು ನೇಹಾಗೆ ನ್ಯಾಯ ಸಿಗುತ್ತಾ? ರಾಜ್ಯದಲ್ಲಿ ಸೀರಿಯಸ್ ಆಗಿ ನಡೀತಾ ಇರುವಂತ ಹಲ್ಲೆಗಳು, ಹತ್ಯೆಗಳು ನಿಂತೋಗತ್ತಾ? ಇವತ್ತು ಇವರು ಆತ್ಮಾವಲೋಕನ ಮಾಡ್ಕೋಬೇಕು. ನಮ್ಮ ಸರ್ಕಾರ ಇಲ್ಲಿದ್ಯಾ, ಬದುಕಿದ್ಯಾ, ಸತ್ತೋಗಿದ್ಯಾ? ಇವತ್ತು ಚುನಾವಣಾ ಅವಧಿಯಲ್ಲಿ ಈ ರೀತಿಯಾದ ಸೀರಿಯಸ್ ಆಫ್ ಗಲಾಟೆಗಳಾಡಿದ್ರೆ ಚುನಾವಣೆ ಮುಗಿದ ಮೇಲೆ ಇಲ್ಲಿರುವಂತ ಹಿಂದೂಗಳು ಹೇಗೆ ಬದುಕಬೇಕು ಅಂತ ಒಂದು ಪ್ರಶ್ನೆ ಆಗತ್ತೆ ಅನ್ನೋದು ಇವ್ರ ಪರಿಜ್ಞಾನ ಇರಬೇಕಾಗಿತ್ತು. ನಿಮಗೆ ಪರಿಜ್ಞಾನ ಇರಬೇಕು. ಈ ದೇಶದಲ್ಲಿ ಹೈಯೆಸ್ಟ್ ಯಾರು ಗೊತ್ತಾ ಕ್ರೈಮ್ ರೇಟ್ ನಡೀತಿ ಯಾವ ರಾಜ್ಯದಲ್ಲಿ ಗೊತ್ತಿದೆ ನಿಮ್ಗೆ? ನೀವೇ ರೂಲಿಂಗ್ ಅಲ್ಲಿ ಇರ್ತಕ್ಕಂಥ ಯುಪಿಯಲ್ಲಿ ನಿಮ್ಗೆ ಲಿಸ್ಟ್ ಕೊಡ್ತೀನಿ, ನಾನು ಬರ್ಕೊಳ್ಳಿ. ಮೊದಲನೇ ರಾಜ್ಯ ಉತ್ತರ ಪ್ರದೇಶ, ಸೆಕೆಂಡ್ ರಾಜ್ಯ ಅರುಣಾಚಲ ಪ್ರದೇಶ. ಕರ್ನಾಟಕದಲ್ಲಿ ಯೂಟರ್ನ್ ಮಾಡಕ್ ಹೋಗ್ಬೇಡಿ. ಕರ್ನಾಟಕದ ಗಡಿಯನ್ನು ಮಾಡ್ತೇನೆ. ಅರುಣ್ ಸರ್ ಕಂಡಮ್ ಮಾಡಿದ್ದೇನೆ, ನಮ್ಮ ಸರ್ಕಾರ ಕಂಡಮ್ ಮಾಡ್ತದೆ. ಯಾವ ಕನ್ನಡಿಗರು ಒಪ್ಪೋದಿಲ್ಲ. ಆದ್ರೆ ನೀವು ಕೋಮುವಾದ ಪ್ರತಿಪಾದನೆ ಮಾಡ್ತಕ್ಕಂಥವ್ರು, ನೀವು ಕೂಡ ಇದೇ ರೀತಿಯಂತ ಅದೇ ಜಿಹಾದಿ ಮೆಂಟಾಲಿಟಿ ಇಟ್ಕೊಂಡಿರ್ತಕ್ಕಂಥ ದುಷ್ಟ ಶಕ್ತಿಗಳನ್ನು ಈ ರಾಜ್ಯ ಕರ್ನಾಟಕವನ್ನ ಅಧೋಗತಿಕರಣಗೊಳಿಸಲಿಕ್ಕೋಸ್ಕರ ಸಂಚು
ನಾಗರಾಜ್ ನೀವು. ಯಾದವ್, ಹೇಳ್ತೀನಿ ಸ್ವಲ್ಪ ಕೇಳಿ. ಜನ ನಿಮಗೆ ನಾಚಿಕೆ ಆಗ್ಬೇಕು. ಸ್ವಲ್ಪ ಜನ ನಾನು ನಿಮಗೆ ಈ ಸ್ವಾಭಿಮಾನ, ಘಟನೆ ಖಂಡಿಸ್ತೇನೆ. ಕರುಣೆ ಈ ಇದ್ದಿದ್ರೆ ಘಟನೆ ಇವತ್ತು ಯಾರು ಈ ಒಪ್ಪಲಿಕ್ಕೆ ಘಟನೆಯನ್ನು ಸಾಧ್ಯ ಇಲ್ಲ. ಖಂಡಿಸ್ತಾ ಇದ್ರಿ. ತಾಯಿ ಭುವನೇಶ್ವರ ಮಗಳು ಹತ್ಯೆ ಆಗಿರ್ಬೇಕಾದ್ರೆ ಅರೆ, ಈ ನಾವು ಡ್ರಾಮಾ ಹೋರಾಟ ಎಲ್ಲ ಮಾಡ್ತೀವಿ. ಬೇಡ್ರೆ. ನೀವು ಈ ಡ್ರಾಮಾ ಎಲ್ಲ ಕೋಮುವಾದಿಗಳು ನಿಲ್ಸಿ. ಗೂಂಡಾಗಿರಿನ ಪ್ರಚೋದನೆ Yes, ಮಾಡಿ one ನಿಮಿಷ, please. ನಿಮ್ಮಂತ Yes, ಶಕ್ತಿಗಳನ್ನ one second, ನಿಮ್ಮ alliance one second, partnerಗಳ please. ಜೊತೆ ಮಾತಿದ್ದು. Yes, yes. ಮಾತಾಡ್ಲಿ ಹೇಳ್ತೀನಿ. ಶ್ವೇತಾ ಯಾದವ್ ಅವರೇ. Mr. One ಪ್ರಕಾಶ್. second, please. ನಿಲ್ಸಿ. One second, please. ಕಾಂಗ್ರೆಸ್ ಬಿಜೆಪಿ 1 second, please. Yes, ಶ್ವೇತಾ ಯಾದವ್ ಅವರೇ. ಅರುಣ್ ಅವರೇ, ನಾನ್ ಮಾತಾಡ್ಬೇಕಾದ್ರೆ ಬೇರೆ ಯಾರಾದ್ರೂ Okay, ಮಾತಾಡಿದ್ರೆ please, ಖಂಡಿತವಾಗ್ಲೂ ನಾನು ಡಿಸ್ಕಷನ್ ಅಲ್ಲೇ ಇರಲ್ಲ. ನಾನು ಹೊಟ್ಟೋಗ್ತೀನಿ, ಅವ್ರನ್ನೇ ಕೂರ್ಸ್ಕೊಂಡು ನೀವು ಡಿಸ್ಕಷನ್ please. Discussion ನಮ್ಮ parameters ಒಳಗಡೆ ಇರಬೇಕು. One ಡೋಂಟ್ second, ಟಾಕ್ ಟು sir. ಮಿ ನಾನು ಸರ್, ಅರುಣ್ ಐ ಆಮ್ ಸರ್ಗೆ ಟಾಕಿಂಗ್ ಟು please. ಹಿಮ್. Please. Yes. ನೋಡಿ ಮಹಿಳೆಯರಿಗೆ ಮಾತಾಡಕ್ಕೂ ಬಿಡಲ್ವಲ್ಲ ನೀವು. ಸರ್, ಪ್ರಕಾಶ, ನೀನು ಮಹಿಳೆಯರ ಬಗ್ಗೆ ನಾನು ಮಾತಾಡ್ಬಿಡಪ್ಪ. ನನಗೆ ಗೊತ್ತಿದೆ. ನನಗೊಂದು ಹೆಣ್ಣುಗಳಿದ್ದಾಳೆ. ರಾಜ್ಯ ಇವತ್ತು ಎತ್ತ ಸಾಗ್ತಾ ಇದೆ ಅನ್ನೋದು ನಾನೊಬ್ಳು ಹೆಣ್ಣುಮಗಳಾಗಿ ನನಗೆ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಯಾಕೆಂದ್ರೆ ಈವನ್ ಐ ಆಮ್ ನಾಟ್ ಫೀಲಿಂಗ್ ಸೇಫ್. ಈಗ ನಾನು ಹೊರಗಡೆ ಹೋಗ್ಬೇಕಾದ್ರೂ ಯಾರೋ ಒಬ್ಬ ಮುಸ್ಲಿಮು ನನ್ನ ಎದುರುಗಡೆ ಬಂದ್ರೆ ಖಂಡಿತವಾಗ್ಲೂ ಆ ಭಯ ನನ್ನಲ್ಲೂ ಕಾಡ್ತಾ ಇದೆ. ಯಾಕೆ ಅಂದ್ರೆ ಇತ್ತೀಚೆಗೆ ಕಂಟಿನ್ಯೂಸ್ ಈಗ ಒಂದು 15 ದಿನದಿಂದ ನಾವು ಇನ್ಸಿಡೆಂಟ್ಸ್ಗಳು ನೋಡ್ತಾ ಇದೀವಿ. ಕಂಟಿನ್ಯೂಸ್ ಆಗಿ ಹಿಂದೂಗಳ ಮೇಲಾಗ್ತಾ ಇರೋಂಥ ಹಲ್ಲೆಗಳು, ಅದರಲ್ಲೂ ನಿನ್ನೆ ನಡೆದಿರೋಂಥ ನೇಹಾ ಪ್ರಕರಣನ ನಾವು ಕಣ್ಣಿಂದ ನೋಡೋಕ್ಕೂ ಆಗಲ್ಲ ಅಂಥ ಪ್ರಕರಣ. ನಮ್ಮ ಪರಮೇಶ್ವರ್ ಅವ್ರಿಗೆ ರಾಜ್ಯದ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ವಾ ಅನ್ನೋದನ್ನ ನಾನು ಇದೇ ಲಾಸ್ಟ್ ಹೋದ ವರ್ಷನೂ ಒಂದು ಉಡುಪಿ ಪ್ರಕರಣ ವಿಡಿಯೋ ಪ್ರಕರಣ ಆದಾಗ್ಲೂ ನಾನು ಇದೇ ಕ್ವಶನ್ ಅವ್ರಿಗೆ ಕೇಳಿದ್ದೆ. ಸಿದ್ದರಾಮಯ್ಯನವ್ರಿಗೂ ಕೇಳ್ತೀನಿ, ಮಾನ್ಯ DK ಶಿವಕುಮಾರ್ ಎಲ್ಲಿದ್ದೀರಿ ನೀವು? ಸ್ವಲ್ಪ ಎಚ್ಚೆತ್ಕೊಳ್ಳಿ. ರಾಜ್ಯದ ಹೆಣ್ಮಕ್ಳು ಅವ್ರ ಬಗ್ಗೆ ಅಷ್ಟೊಂದು ದುಃಖ ಪಡ್ತಾ ಇದ್ರಲ್ಲ, ಇವತ್ತು ಎಲ್ಲಿದ್ದೀರಾ? ಸ್ವಲ್ಪ ಆನ್ಸರ್ ಮಾಡಿ. ನೇಹಾಗೆ ನೀವು ರಕ್ಷಣೆ ಕೊಡ್ಸಕ್ಕೆ ಇರ್ಲಿಲ್ವಾ? ನಮ್ಮ ಪೊಲೀಸ್ನವ್ರು ಏನಾಗಿದ್ರು ಸರ್? ಕ್ಯಾಂಪಸ್ ಒಳಗಡೆ ಬಂದು ನಾವು ಒಬ್ರನ್ನ ಅಟೆಂಪ್ಟ್ ಮಾಡಿ 9 times ನೀವು ಸ್ಟ್ಯಾಬ್ ಮಾಡೋವರ್ಗ ಅಲ್ಲೊಬ್ರು ಹೆಲ್ಪಿಗೆ ಬಂದಿಲ್ಲ ಅಂದ್ರೆ ಏನರ್ಥ? DK ಶಿವಕುಮಾರ್ ಅವ್ರು ಎಲ್ಲಿದ್ದಾರೆ ಇವಾಗ? ಏನ್ ಮಾಡ್ತಿದ್ದಾರೆ? ಮೊನ್ನೆ ನಾಗರಾಜ್ ಯಾದವ್ ಅವರು ಹೇಳ್ತಾ ಇದ್ರು ಅಭಿವೃದ್ಧಿ ಬಗ್ಗೆ ಮಾತಾಡೋಣ ಅಂತ. ಕಾಂಗ್ರೆಸ್ನವ್ರಿಗೆ ಕನಿಷ್ಠ ಪಕ್ಷ ಅಭಿವೃದ್ಧಿಯನ್ನ ಹೊರಡಾದ್ರೂ ಇವತ್ತು ನೆನಪಾಯ್ತಲ್ಲ ಅಂತ ನನಗೆ ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ಅವ್ರು ಎಲೆಕ್ಷನ್ ಮಾಡ್ತಾ ಇರೋದೇ ಗ್ಯಾರಂಟಿ ಮೇಲೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂತ ಅಂದ್ರೆ, ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತೆ DK ಶಿವಕುಮಾರ್ ಅವ್ರಿಗೆ ಅನ್ಯತಾ ವೈಯಕ್ತಿಕ ಆರೋಪಗಳನ್ನ ಮಾಡೋದ ಬಿಟ್ಟು ನೀವು ರಾಜ್ಯದ ಹೆಣ್ಣು ಮಕ್ಕಳಿಗೆ ಫಸ್ಟ್ ರಕ್ಷಣೆಯ ಗ್ಯಾರಂಟಿನ ಇವತ್ತೇ ಅನೌನ್ಸ್ ಮಾಡಬೇಕು. ಅವರು ಇವತ್ತೇ ಆಗಬೇಕು. ಅದು ರಾಜ್ಯದ ಹೆಣ್ಣು ಮಕ್ಕಳಿಗೆ ನಿಮ್ಮ ಮಹಿಳಾ ಸಬಲೀಕರಣ ಆಮೇಲೆ ಮಾತಾಡೋರಂತೆ. ನೀವು ಅದನ್ನ ಫಸ್ಟ್ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅನ್ನೋದನ್ನ ಕೊಡಿ. ನಾನು ನೋಡ್ತಾ ಇದ್ದೀನಿ ಲಾಸ್ಟ್ ಈಗ ಹರ್ಷಿಕಾ ಪುಣಚ ಅವ್ರದ್ದು ನಿನ್ನೆ ನಾವು ನೋಡಿದೀವಿ ಇನ್ಸಿಡೆಂಟು. ಯಾಕೆ ಹಿಂದೂಗಳ ಬಗ್ಗೆ, ಯಾಕೆ ಮುಸಲ್ಮಾನರಿಗೆ ಇಷ್ಟು ಲೆವೆಲ್ ಆಫ್ ಅಗ್ರೆಷನ್? ಹೊಡೆಯೋದು ಇಲ್ಲ ಚುಚ್ಚೋದು. ನಾವು ರಾಮೇಶ್ವರಂ ಕೆಫೆ ನೋಡಿದ್ವಿ. ಇವತ್ತು ನೇಹಾ ಪ್ರಕರಣದಲ್ಲಿ ಸ್ಟ್ಯಾಬಿಂಗ್ ಮಾಡಿರೋ ಅಂಥ ಒಂದು ರೀತಿನ ನಾವು ಗಮನಿಸಿದ್ರೆ ICS ಟ್ರೈನಿಂಗ್ ಆಗಿರೋ ಥರ ಇದೆ ಅಂತ ಹೇಳ್ತಾರೆ. ಸೊ ನೀವು ಎಷ್ಟು ಜನ ನಮ್ಮಲ್ಲಿ ಇವಾಗ ಕೋಮುವಾದಿಗಳು ಇವ್ರು ಸರ್ ಹೇಳ್ತಾರೆ ನಾವು ಇದನ್ನ ವಿರೋಧಿಸ್ತೀವಿ, ಅದನ್ನ ಖಂಡಿಸ್ತೀವಿ. ಯಾವುದನ್ನ ವಿರೋಧಿಸ್ತಾ ಇದ್ರೆ ಯಾವುದನ್ನ ಖಂಡಿಸ್ತಾ ಇದ್ದೀರಾ ನೀವು? ನಾಚಿಕೆ ಆಗ್ಬೇಕು ನಿಮ್ಮ ಕಾಂಗ್ರೆಸ್ನ ನಾಯಕರುಗಳಿಗೆ. ಎಂತೆಂಥ ಸ್ಟೇಟ್ಮೆಂಟ್ಗಳು ಕೊಡ್ತೀರಾ? ಉಡುಪಿ ವಿಡಿಯೋ ಪ್ರಕರಣದಲ್ಲಿ ಒಬ್ರು ರಾಜ್ಯದ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಮಾತಾಡ್ತಾರೆ. ಆ ಹುಡುಗಿ ಬಗ್ಗೆ ಮಾತಾಡೋಂಥ ಕಾಮನ್ ಸೆನ್ಸ್ ಇಲ್ಲ. ಅವರು ಹೇಳ್ತಾರೆ ರಾಜ್ಯದ ಜನತೆಗೆ ನನಗೆ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನ ಬರಬೇಕು ಅಂತ ಹೇಳ್ತಾರೆ. ನಾಚಿಕೆಗೇಡಿನ ಕಾಂಗ್ರೆಸ್ನ ನಾಯಕರುಗಳ ಸ್ಟೇಟ್ಮೆಂಟ್ಗಳಿಗೆ ನಾಚಿಕೆ ಆಗ್ತಿದೆ. ನಾನೊಬ್ಳು ಹೆಣ್ಮಗಳಾಗಿ ನಾಚಿಕೆ ಪಡ್ತಾ ಇದ್ದೀನಿ. ಇವತ್ತೂ ಲವ್ ಜಿಹಾದ್ ಅನ್ನೋದನ್ನ ಒಂದನ್ನ ಯೂಸ್ ಮಾಡ್ತಾರೆ. ಅವರು ಪ್ರೀತಿ ಮಾಡ್ತಾ ಇದ್ರು ಅಂತ ಪರಮೇಶ್ವರ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರ? ಒಬ್ಬ ಹೆಣ್ಣು ಮಗಳಿಗೆ ರಕ್ಷಣೆ ಕೊಡಲಿ ವಿಫಲ ಆಗಿರೋಂತ ಈ ಸರ್ಕಾರ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಕಮೆಂಟ್ ಮಾಡಕ್ಕೆ ಏನ್ ಅಧಿಕಾರ ಇದೆ ಅವ್ರಿಗೆ? ನಾಗರಾಜ್ ಅವರು ದೇರ್ ಇಸ್ ಎ ಪಾಯಿಂಟ್. ಹೋಮ್ ಮಿನಿಸ್ಟರ್ ಹೆಂಗೆ ಪಾಪ ಒಂದು ಹೆಣ್ಣಿನ ವಿಚಾರದಲ್ಲಿ ಅವರಿಬ್ರು ಲವ್ ಮಾಡ್ತಾ ಇದ್ರು, ಅದಕ್ಕೆ ಅವಳು ನಿರಾಕರಿಸಿದ್ದಕ್ಕೆ ಅವಳು ಹೋಗಿ ಕೊಲೆ ಮಾಡದ ಅಂತ ಹೇಳಿ. ಹೌ ಯು ಕಮಿಂಗ್ ಟು ದ ಕನ್ಕ್ಲೂಷನ್? ಅವ್ರ ಪಾಪ ತಂದೆ ತಾಯಿಗಳು ಕಣ್ಣೀರಿಟ್ಕೊಂಡು ಹೇಳ್ತಾ ಇದಾರೆ ಅಂಥದ್ದು ಯಾವುದು ಇರ್ಲಿಲ್ಲ ಸರ್, ಏನೂ ಇಲ್ಲ ಅಂತ ಹೇಳಿ. ಒಂದು ನಿಮಿಷ ನೋಡಿ, ತನಿಖಾಧಿಕಾರಿಗಳು ಇದ್ರ ಬಗ್ಗೆ ಸ್ಪಷ್ಟನೆ ಇನ್ನು ವೆರಿ ಶಾರ್ಟ್ಲಿ ದೇ ವಿಲ್ ಗಿವ್ ಆಲ್ ದಿ ಡೀಟೇಲ್ಸ್ ಅಬೌಟ್. ಹೋಮ್ ಮಿನಿಸ್ಟರ್ ಹೆಂಗೆ ಹೇಳಿದ್ರು? ಹೋಮ್ ಮಿನಿಸ್ಟರ್ ಹೇಳಿರ್ತಕ್ಕಂಥ ಅವ್ರಿಗೆ ಪ್ರೈಮಾ ಫೇಸ್ ಬಂದಿರೋ ವಿಚಾರಗಳನ್ನ ಅವರು ಮಾಧ್ಯಮದ ಮುಂದೆ ಹೇಳಿರ್ತಾರೆ. ಅದು ಅವರು ಯೋಚನೆ ಮಾಡದೆ ಹೇಳಿದ್ರ? ಒಂದು ನಿಮಿಷ ಇರ್ರಿ. ಅಲ್ಲ, ಒಂದು ಸಣ್ಣ ಪ್ರಶ್ನೆ. ಅವರು ಅರಗನಾರಂಗ್ ಅಂದ್ರಲ್ಲ, ಯಾಕೆ ಹೋಗಿದ್ಲಿ 7 ಗಂಟೆ ಹುಡುಗಿ ಮೈಸೂರಲ್ಲಿ? ಹೇಳಿ ಬೊಮ್ಮಾಯಿ ಅಲ್ಲ. ಸೆಂಟ್ರಲ್ ಮಾತಾಡಬೇಡಿ. ಹನುಮಾನ್ ಚಾಲೀಸ ಹೇಳೋಂಗಿಲ್ಲ ನಿಮ್ ಸರ್ಕಾರ. ನೀವು ಸೀನಿಯರ್ ನಿಮ್ಮ ಮೇಲೆ ಗೌರವ ಇದೆ, ದಯವಿಟ್ಟು ಸುಮ್ಮನೆ ಇರಿ. ನಮ್ಮ ಸರ್ಕಾರ ಇರ್ತಕ್ಕಂಥ ಜಾಗದಲ್ಲಿ ಅರಗ ಜ್ಞಾನೇಂದ್ರರು ಇಲ್ಲ, ಬೊಮ್ಮಾಯಿ ಅವರು ಇಲ್ಲ. ಯಾಕಂದ್ರೆ ಅವ್ರು ಹೇಳಿದ್ರಲ್ಲ 7 ಗಂಟೆಗೆ ಹೆಣ್ಮಕ್ಳು ಯಾಕೆ ಹೋದ್ರು ಅಲ್ಲಿ ಅಂತ. ಆತರ ಅಲ್ಲ, ಒಬ್ಬ ಶಾಸಕರು
ರಾಜಕೀಯ ಹಚ್ಚಿದಾಗ please. ಅಲ್ಲಿ ಮಹಿಳೆಯವ್ರಿಗೆ ಒಂದ್ ನಿಮಿಷ please. ನಾಗರಾಜ್ ಯಾದವ್ ಅವರೇ. ಹೇಳ ನಿಮ್ಗೆ ಫೋಟೋಗ್ರಾಫ್ ಕೊಡ್ಲ ನಿಮ್ಗೆ ಒಂದ್ ಗೃಹ ಸಚಿವರು ಏನ್ ಮಾಡ್ತಾರೆ ಕೇಳಿ ಒಂದ್ ನಿಮಿಷ ನಾಗರಾಜ್ ತಾಳ್ಮೇರಿ ಪ್ರಶ್ನೆ ಪ್ರೈಮಾ ನನಗೆ. ಫೇಸಿಯಲ್ಲಿ ಹಲವು ವಿಚಾರಗಳು you. ಕೇಳಿ You ಒಂದ್ asked ನಿಮಿಷ very good ಪ್ರೈಮಾ question. ಫೇಸಿಯಲ್ಲಿ ಹಲವು ವಿಚಾರಗಳು ಬರಬಹುದು ಒಬ್ಬ ಗೃಹ ಸಚಿವರಾದವರಿಗೆ ಬರುತ್ತೆ ಇಲ್ಲ ಅಂತ ಹೇಳಲ್ಲ ನೇರವಾಗಿ ಆದ್ರೆ ಹೇಳಿಕೆ ಕೊಡಬಾರ್ದಾಗಿತ್ತು. ಹಾಗಂದು ಮಾತ್ರಕ್ಕೆ ಅವರಿಬ್ರು ಪ್ರೀತಿ ಮಾಡ್ತಾ ಇದ್ರಂತೆ ಅದ್ಯಾಕೋ ಅವಳು ಈಗ ನಿರಾಕರಿಸಿದ್ಲಂತೆ ಏನಾಗುತ್ತೆ ಹೆಣ್ಣೆತ್ತಿರುವಂತಹ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗುತ್ತೆ I appreciate the way you are telling because with the concern of the people of the state. ಹಾಗಾಗಿ Then ನೀವು you should ಹೇಳ್ತೀರಿ ask a ಹೇಳಿಕೆ sorry for him. ಒಂದು ಹೇಳಿಕೆಗಳು ಕೊಡುವಾಗ ಮುಂಚೆ ಯೋಚನೆ ಮಾಡಬೇಕು ಅಂತ ನೀವು ಕ್ಷಮೆ ಕೇಳಬೇಕಲ್ವಾ ಈ ವಿಚಾರದಲ್ಲಿ ಸರ್ ನೀವು ಹೇಳ್ತಾ ಇದ್ದೀರಲ್ಲ ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೇನೆ. ಹಾಗಾಗಿ ಜನಗಳ ದೃಷ್ಟಿಕೋನದಿಂದ ರಾಜಕೀಯವನ್ನು ಮೀರಿ ಒಬ್ಬ ಗೃಹ ಸಚಿವರು ಏನಾಗಿದೆ ಅಂತಕ್ಕಂಥ ಎಲ್ಲ ವಿಚಾರಗಳು ಯಾರಿಗೂ ನೋವಾಗದಿರೋ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇರಬೇಕು ಅಂತ ನಿಮ್ಮ ಆಶಯ. ಅದಕ್ಕೆ ನನ್ನ ಸಹಮತ ಕೂಡ ಇದೆ ಅಂತ ಮಾತು ಹೇಳ್ತೀನಿ. ಆದರೆ ಅವರು ಹೇಳಿರ್ತಕ್ಕಂಥ ವಿಚಾರಗಳು ಒಂದು ವೇಳೆ ಅದು ಸತ್ಯನೇ ಆಗಿದೆ, ನಾಳೆ ಬೆಳಗ್ಗೆ ಏನು ಹೇಳ್ತೀರಿ ನೀವು? ನಾಳೆ ಬೆಳಗ್ಗೆ ಏನು ಹೇಳ್ತೀನಿ ಆವಾಗ? ಹೋಮ್ ಮಿನಿಸ್ಟರ್ ಮರೆಮಾಚಿದ್ರು ಅಂತ ಹೇಳ್ತೀರಾ? ಸೊ ಲೆಟ್ ಅಸ್ ವೇಟ್ ಫಾರ್ ಸಮ್ ಟೈಮ್. ಜವಾಬ್ದಾರಿ ತನಿಖೆ ಆದ ನಂತರ ಬರುವಂತ ಮಾಹಿತಿಗಳು ಬೇರೆ ನಾಗರಾಜ್ ಯಾದವ್ ಅವರೇ, ಅದಕ್ಕಿಂತ ಬಿಫೋರ್ ಆಗಿ ಹೇಳುವಂತ ಹೇಳಿಕೆಗಳು ಬೇರೆ. ಅಲ್ಲಿ ಮೊದಲೇ ನೋವಿನಲ್ಲಿ ತಂದೆ ತಾಯಿಗಳಿರುವಂತಹ ಸಂದರ್ಭದಲ್ಲಿ ನಿಮ್ಮ ಸ್ಟೇಟ್ಮೆಂಟ್ಗಳು ಯಾವ ಮಟ್ಟಕ್ಕೆ ನೋವನ್ನ ಯೂಸ್ ಮಾಡುತ್ತೆ ಅನ್ನೋದು ಅರ್ಥ ಆಗಲ್ವಾ? ಹೇಳ್ತೀನಿ ಕೇಳಿ ಸರ್. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾರೆ ಬದುಕು ಭಾವನೆಗಳ ವಿಚಾರದಲ್ಲಿ ಎಲ್ಲ ಮಾತನಾಡ್ತಾರೆ. ಇವತ್ತು ಆ ಬದುಕಿನ ಬಗ್ಗೆ ಅರ್ಥ ಆಗ್ಲಿಲ್ವಾ? ನೋಡಿ ಸರ್, ಇವತ್ತಿನ ಬದುಕಿನ ಬಗ್ಗೆ ಅರ್ಥ ಆಗ್ಲಿಲ್ವಾ? ಭಾವನೆಗಳು ಆ ತಂದೆ ತಾಯಿಗಳ ಭಾವನೆಗಳ ವಿಚಾರ ಅರ್ಥ ಆಗ್ಲಿಲ್ವಾ? ನಿಮ್ಮ ಸ್ಟೇಟ್ಮೆಂಟ್ಗಳು ಹೇಗೆ ಅವರ ಮನಸ್ಸಿನ ಮೇಲೆ ನೋವಾಗುತ್ತೆ ಅನ್ನುವಂಥದ್ದು ಭಾವನೆಗಳು ಅರ್ಥ ಆಗ್ಲಿಲ್ಲ. ಮಾತಾಡ್ಬೋದಾ? ದಯವಿಟ್ಟು ನಾನು ಪಬ್ಲಿಕ್ ಟಿವಿಯಲ್ಲಿ ಕುತ್ಕೊಂಡು ಅರುಣ್ ಅವರ ಅನಿಸಿಕೆಗೆ ಸಹಮತ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ಯಾರದೇ ಮಗಳು ಅಂತೇಳಿ ನೀವು ಅಷ್ಟು ಸುಲಭವಾಗಿ ಮಾತಾಡ್ತಕ್ಕಂಥ ವಿಚಾರನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನಾಡಿನ ಮಗಳು, ನಮ್ಮ ಮಗಳು, ನಮ್ಮ ಮನೇಲಿ ಏನಾಗಿದ್ರೆ ಈ ಥರ ಆಗಿದ್ರೆ ಏನು ತಿಳ್ಕೊಂಡಿರೋ ಭಾವನೆ ಅಂತ ಹೇಳ್ತಾ ಇದ್ದೀನಿ. ಈ ಥರ ಘಟನೆ ಆಗಬಾರ್ದಾಗಿತ್ತು. ಆಗಿರ್ತಕ್ಕಂಥಲ್ಲಿ ಪರಮೇಶ್ವರರು ಮಾತಾಡಿದ್ರೆ ಅದಕ್ಕೆ ಇನ್ನೂ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ನಾನು ಕೂಡ ಹೇಳ್ತೇನೆ ಯಾಕೆ ಮಾತಾಡಿದ್ರು ಅನ್ನೋ ವಿಚಾರಗಳನ್ನು. ಬಟ್ ನಾನು ಹೇಳ್ತಕ್ಕಂಥದ್ದು ಆ ಕುಟುಂಬಕ್ಕೆ ಒಂದು ನಿಮಿಷ ಸರ್, ಆ ಕುಟುಂಬ ಓಕೆ ಐ ವಿಲ್ ಟಾಕ್ ಟೈಮ್. ನಾನು ಆ ಕಾರಣಕ್ಕೋಸ್ಕರ ನಾನು ಹೇಳ್ತೀನಿ, ಆ ಕುಟುಂಬದಲ್ಲಿರ್ತಕ್ಕಂಥ ಈ ದುಃಖದ ಸಂದರ್ಭದಲ್ಲಿ ನಾವು ಇನ್ನೂ ನೋವು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾವರೇ ಮನುಷ್ಯತ್ವ ಇರತಕ್ಕಂಥ ಯಾರು ಕೊಡಬಾರ್ದು. ಹಾಗಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ. ನಿಮ್ಮದೇ ಪಕ್ಷದಂತ ಕಾರ್ಪೊರೇಟರ್ ಕಣ್ಣೀರ್ ಹಾಕಿ ಹೇಳ್ತಾ ಸರ್, ಇಲ್ಲಿ ಅರುಣ್ ಸರ್, ನಮ್ಮ ಕಾರ್ಪೊರೇಟರ್ ನಿಮ್ಮ ಕಾರ್ಪೊರೇಟರ್ಗಿಂತ ಹೆಚ್ಚಾಗಿ ನಮ್ಮ ನಾಡಿನ ಮಗಳು ಆಕೆಗೆ ರಕ್ಷಣೆ ಕೊಡಬೇಕಾಗಿತ್ತು. ಆ ಸರ್ಕಾರದ ಆ ಶಾಲೆಯ ಮ್ಯಾನೇಜ್ಮೆಂಟ್ ಜವಾಬ್ದಾರಿ ಕೂಡ ಆಗಿತ್ತು ಅಲ್ಲಿ. ಎಸ್, ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀನಿ, ಚರ್ಚೆಯನ್ನ ಮುಂದುವರಿಸ್ತೀನಿ. ಲವ್ ಜಿಹಾದ್ ವಿಚಾರ ಚರ್ಚೆ ಆಗ್ತಾ ಇದೆ, ತುಷ್ಟೀಕರಣದ ವಿಚಾರ ಚರ್ಚೆ ಆಗ್ತಾ ಇದೆ. ಬ್ರದರ್, ದ ವರ್ಡ್ ಹಿ ಯೂಸ್ಡ್ ಬ್ರದರ್, ಆ ಬ್ರದರ್ ಅನ್ನುವಂಥದ್ದೇ ಈಗ ಅವ್ರಿಗೊಂದಿಷ್ಟು ಶಕ್ತಿಯನ್ನ ತುಂಬಿದೆಯಾ ಗೊತ್ತಿಲ್ಲ ನನಗೆ.